ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ಬಾಗೇವಾಡಿಂಬ ಗ್ರಾಮದಲ್ಲಿ ಅರೆಕಾಲಿಕ ಸರ್ಕಾರಿ ಕೆಲಸಗಾರ. ಈ ತನ್ನ ಕೆಲಸ ಯಾವತ್ತೂ ನನಗೆ ಶಾಶ್ವತ ಅಲ್ಲ ಎಂಬುದನ್ನು ಅರಿವಾದಾಗ ಕೂಡ ತಾನು ಕೈಕಟ್ಟಿಕೊಂಡು ಸುಮ್ಮನೆ ಕೂರಲಿಲ್ಲ. ಯಾಕಂದರೆ ತನ್ನ ಸಹೋದರನ ಬೆಂಬಲದೊಂದಿಗೆ ಹಾಗೂ ತಮ್ಮ ಕುಟುಂಬದ ಸಹಕಾರದೊಂದಿಗೆ ತಮ್ಮಲ್ಲಿ ಇದ್ದಂತಹ 2 ಎಕರೆ ಚಿಕ್ಕ ಭೂಮಿಯಲ್ಲಿ ಕೂಡ ಅಚ್ಚುಕಟ್ಟಾಗಿ ಹೈನುಗಾರಿಕೆಯನ್ನು ಶುರು ಮಾಡಿದ ಕಥೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ತರಲಿದ್ದೇನೆ. ದಯವಿಟ್ಟು ಆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ನಾ ಈ ವಿಡಿಯೋವನ್ನು ಶುರು ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಟೆನ್ಷನ್ ತೊಗೊಂಡು ಮಾಡಿದ್ರೆ ಸರ್ ಯಾವುದು ಕೆಲಸ ಆಗಲ್ಲ. ಹೈನುಗಾರಿಕೆದಲ್ಲಿ ಮೈಂಡ್ ಫ್ರೀ ಇರಬೇಕು. ನಾನು ಮಾಡ್ತೀನಿ ಹುಮ್ಮಸ್ಸಿದ್ರೆ ಮಾತ್ರ ಮಾಡ್ಬೇಕಂತ ಅನಿಸ್ತದೆ ಸರ್. ಇದು ಇಲ್ಲಾಂದ್ರೆ ಆಗಲ್ಲ ಸರ್. ಇದು ಇದೆ HF ಪ್ಯೂರ್ HF ಸರ್. ಇದು 12 ಮೇಲೆ ಕೊಡು ಸರ್ ನನಗೆ. ಇದು 12 ಮೇಲೆ 2ನೇ ಸೂಲ್. ಇದು 12 ಮೇಲೆ ಕೊಡುತ್ತೆ. ನಮ್ದು ಅಂದ್ರೆ ಇದು ಕರ ತಂದಿದ್ದು ಸರ್. ಇದು ಮಣಕ್ಕೆ ಅಂತ ಹೇಳ್ತಾರೆ ಸರ್. 2 ವರ್ಷದಿಂದ 1.5 ಮಣಕ್ಕಿತ್ತು. ಗಬ್ಬ ತಂದು ಕೊಟ್ಟಿದ್ರು, ಗಬ್ಬ ಇರಲಿಲ್ಲ. ಇಲ್ಲೇ ಬಂದು ನಾವು ಕ್ರಾಸ್ ಮಾಡಿಸಿ ಇದು ಒಂದು 2 ಇಯರ್ ಮೇಲೆ ಸರ್ ನಮ್ಮ ಹತ್ರ ಬಂದು 2 to 3 ಇಯರ್ ಆಯಿತು. ಬಟ್ 2ನೇ ಸೂಲ್ ಇದೆ ಸರ್. ಈಗ 1 ವರ್ಷ ಗಬ್ಬ ಆಗಲಿಲ್ಲ. 6 ವರ್ಷ 6 ತಿಂಗಳು 7 ತಿಂಗಳು ಗಬ್ಬ ಆಗಲಿಲ್ಲ ಸರ್. ನಂತರ ಮಾಡಿ 1ನೇ ಸೂಲ್ 2ನೇ ಸೂಲ್ ಸರ್. ಈಗ ಹೊಲ್ ರಿಟರ್ನ್ ಗಬ್ಬ ಕಟ್ಸಿದ್ದೀನಿ ಸರ್. 2ನೇ ಸೂಲ್ ಇದು ಪ್ಯೂರ್ HF ಇದು. ಇಲ್ಲ ಅಂತಂದ ಸರ್. ಯಾಕಂದರೆ ದುಡ್ಡು ಬೇಕಲ್ಲ ಸರ್. ಇದು 1 ರೂಪಾಯಿ 2 ರೂಪಾಯಿದ ಕೆಲಸ ಅಲ್ಲ, ಲಕ್ಷಗಂಟ್ಲೆ ಹೋಗುತ್ತೆ. ಒಂದು ಕೆಲಸ ಮಾಡ್ತೀನಿ ಅಂದರೆ 2 ಲಕ್ಷ 3 ಲಕ್ಷ ಬೇಕು ಸರ್ ಸಡೇ ಪ್ರೆಸೆಂಟ್. ಅದಕ್ಕೆ ಅರ್ಧ ಹಂಗೆ ಬಿಟ್ಟಿದ್ದೀನಿ ಸರ್. ದುಡ್ಡು ಇಲ್ಲ ಸ್ವಲ್ಪ ತೊಂದರೆ ಆಯಿತು. ಈಗ ಇಷ್ಟರಲ್ಲೇ ಮೇಂಟೈನ್ ಮಾಡೋಂತೀನಿ ಸರ್. ಈಗ ಪ್ರೆಸೆಂಟ್ ಏನು ತೊಂದರೆ ಇಲ್ಲ. ಹಾಲು ನನ್ನ ಇಲ್ಲಿಗೇನು ತೊಂದರೆ ಆಗಿಲ್ಲ ಸರ್. ಫುಡ್ಡಿಗೆ, ಹಾಲಿಗೆ ಮತ್ತು ನನಗೆ ಯಾವುದೇ ರೀತಿಯಿಂದ ಇದಕ್ಕೆ ಇಷ್ಟ ಬೇರೆ ಕಡೆ ತಂದು ಹಾಕೋದು ಅಂಥದ್ದು ಇಲ್ಲ ಸರ್. ಏನೋ ತರಬೇಕಂದ್ರೆ ಅಷ್ಟೇ. ಏನಂದ್ರೆ ಒಂದು ಹೊಸ ಆಕಳ ತರ್ತೀನಿ ಅಂತಂದು ಇರ್ತಲ್ಲ ಸರ್. ಹಾಗಾದ್ರೆ ಸ್ವಲ್ಪ ಹೊರಗಡೆ ಇಸ್ಕೊಂಡು ಮಾಡ್ಬೇಕಾಗತ್ತೆ ಸರ್ ಅಷ್ಟೇ. ಅದು ಬಿಟ್ಟು ಏನಿಲ್ಲ ಇದುವರೆಗೂ. ಸರಿ, ಸಾಲ ಮಾಡಿ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಂತ ಹೌದು. ಸಾಲ ಮಾಡಿ ಮಾಡೋಕ್ಕೆ ಸಾಧ್ಯ ನನಗೆ ಅಂತ ಸರ್ ಮನಸ್ಸು ಇದ್ದರೆ ಮಾಡ್ಬೋದು ಸರ್. ಕೆಲವರು ಸಾಲ ಮಾಡ್ತಾರೆ ಸರ್. ಇದಕ್ಕೆ 10 ಲಕ್ಷ ಅಂತಂದು ಕೊಟ್ಟು ನಮ್ಗೆ ಸರ್ ಕೊಟ್ಟಾರೆ 10 ಲಕ್ಷ. ನಾ 10 ಲಕ್ಷ ಇದನ್ನು ಯೂಸ್ ಮಾಡಿದ್ರೆ ನಾನು ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ರೆ ಇದನ್ನು ನೋಡೋಕೆ ಹಾಕಿದ್ದಿಲ್ಲ. ನೀವು ಬಂದು ಇವತ್ತು ನನ್ನ ಹತ್ರ ಬರ್ತಿದ್ದಿಲ್ಲ ಸರ್. ನಾ 10 ಲಕ್ಷ ನಾನು ನನ್ನ ಕೈಲಿ ಒಂದು 10-15 ಲಕ್ಷ 10 ಲಕ್ಷ ಹಾಕ್ಕೊಂಡು ಇದಿಷ್ಟು ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಹಾಕತ್ತೀನಿ ಸರ್. ಇದು ತಂದು ಇದು ಬರೋಕ್ಕೆ ಮೊದಲು ನಾನು 6 ಹಾಕಾಯ್ತು ಸರ್. ನನಗೆ ಸೆಟ್ ಹಾಕ್ತೆ 6-7 ಆಯಿತು. ಇದು ತಂದಮೇಲೆ ಉಳ್ತಿದ್ದಿಲ್ಲ ತಂದಿದ್ದು ಸರ್ ನಾನು ಹಾಕ ಒಂದೊಂದು. ಮತ್ತು ನಮ್ಗೆ ಒಳ್ಳೆ ವರ್ಕರ್ ಸಿಕ್ಕರು ಸರ್. ಆ ಟೈಮ್ ನಮ್ಗೆ ದೇವ್ರ ಥರ ಅವ್ರ ಸಪೋರ್ಟಿಂದ ಇಷ್ಟೆಲ್ಲ ಮಾಡಿದ್ವಿ ಸರ್. ಈಗ ಪ್ರೆಸೆಂಟ್ ಸರ್ ಸ್ವಂತ ಜಾಗನೇ? ಇದು ಸ್ವಂತ ಸರ್. ಇದು 2 ಎಕರೆ 14 ಗುಂಟೆ ಇದೆ ನಮ್ಮದು. ಅಷ್ಟರಲ್ಲೇ ಮಾಡೀನಿ ಸರ್. ಬೇರೆ ಕಡೆ ಇಲ್ಲಿಲ್ಲ. ಮತ್ತು ಜಮೀನು ಇದಿಷ್ಟೇ ಜಮೀನು. ಇಲ್ಲೇನಿತ್ತು ಕಾಣುತ್ತಲ್ಲ ಇದಿಷ್ಟೇ ಸರ್ ನನ್ನ ಜಮೀನು. ಅದು ಬಿಟ್ಟು ಇಲ್ಲಿ ಇಲ್ಲ. ಈ ಥರ ಮಾಡ್ಕೊಂಡು ಜೀವನ ಮಾಡ್ಬೋದು ಆಗುತ್ತೆ ಸರ್. ಆ ಬೆಳೆ ಈ ಬೆಳೆ ನೋಡಿ ರೈತರು ಏನು ಮಾಡ್ತಾರೆ ಸರ್. ಒಂದೇ ಈಗ ಮಳೆ ಬಿತ್ತಂದರೆ ನಮ್ಮ ಏರಿಯಾದಲ್ಲಿ ಮೆಕ್ಕೆಜೋಳ ಅದು ಬಿಟ್ಟು ಬೇರೆ ಏನು ಹಾಕಲ್ಲ. ರೇಟ್ ಬಂದ್ರೆ ಖುಷಿಲಿರ್ತಾರೆ. ರೇಟ್ ಹೋದ್ರೆ ರೇಟ್ ಇಲ್ಲ ಅಂತಂದ್ರೆ ಅದಕ್ಕೆ 1 ಎಕರೆ ಕಡಿಮೆ ಅಂದ್ರೆ ನಮ್ಮ ಏರಿಯಾದಲ್ಲಿ 30,000 ರೂಪಾಯಿ ಖರ್ಚಾಗುತ್ತೆ ಸರ್. ಕಡಿಮೆ ಅಂದರು ಬೆಳೆದು ಕೈ ಬರೋದು 30,000. ಅದು ಏನಾದರೂ ಭಾಳ ಅಂದರೆ 40-45 ಸಾವಿರ ಹೋಗುತ್ತೆ. 5-6 ತಿಂಗಳು 4 ತಿಂಗಳು 5 ತಿಂಗಳು ಕಷ್ಟಪಟ್ಟರು ಎಷ್ಟಾಗುತ್ತೆ 15 ಸಾವಿರ ಉಳಿಬೋದು ಮೇ ಬಿ ಅಷ್ಟು. ಅದಕ್ಕೆ ರೈತರು ಅದ್ರ ಜೊತೆ ಒಂದು 2 ಆಕಳ ಮಾಡ್ಕೊಂಡು ಸರ್ ತಮ್ಮ ಜೀವನಕ್ಕೆ ಸ್ಮಾಲ್ ಸಪೋರ್ಟ್ ಆಗುತ್ತೆ ಸರ್. ತಮ್ಮ ಹೊಲಕ್ಕೆ ಗೊಬ್ಬರ ಆಗುತ್ತೆ. ಈಗ ಇವಾಗ ನೋಡಿ ಸರ್ ಯೂರಿಯಾ ಸಿಗ್ತಾಯಿಲ್ಲ. DAP ಫುಲ್ ಇದಾಗಿದೆ. ನಾವು ಸ್ವಾವಲಂಬನೆ ಆದರೆ ಮಾತ್ರ ನಮ್ಮ ರೈತರು ಉದ್ಧಾರ ಆಗ್ತಾರೆ, ಹೊರತು ಆಗಲ್ಲ ಸರ್. ನಾನು ನಿಜ ಸುಳ್ಳು ಯಾಕೆ ಸರ್. ಇದು ಇಷ್ಟ ಇದೆ ಅಲ್ಲ ಸರ್. ನಂದು ಸ್ಟಾರ್ಟಿಂಗ್ ಮಾಡುವತ್ತ ನೀವೆಲ್ಲ ಕೆಲಸದಲ್ಲಿದ್ದೀರಾ, ನಿಮ್ಗೆ ಯಾಕೆ ಬೇಕು, ಹೊಲ ಐತಿಲ್ಲ ಯಾರಿಗೆ ಹಾಕ್ಬಿಡ್ರಿ ಅನ್ನೋ ಮನಸ್ಥಿತಿಲೇ ಹೇಳ್ಯಾರ ಸರ್ ನನಗೆ. ಆಲ್ಮೋಸ್ಟ್ ಆಲ್ ನಮ್ಮೂರಾಗೆ ಆಯಿತು ಎಲ್ಲ ಆಯ್ತು. ನಾನು ಹಾಸನ ಎಲ್ಲ ಕಡೆ ಓಡಾಡೀನಿ ಸರ್. ನಾವು ಎಂಪ್ಲಾಯ್ ಎಲ್ಲ ಸ್ವಲ್ಪ ಏನೋ ಮೀಟಿಂಗ್ ಇದೆ ಅಂತ ಹೋಗಿ ನೋಡಿದ್ರೆ ಅಲ್ಲಿದೆಲ್ಲ ನೋಡ್ಕೊಂಡು ಬಂದೇ ಮಾಡಿರೋದು. ಅವ್ರಿಗೆ ಯಾರ್ಯಾರು ಏನು ಹೇಳಿದಾರೆ ಸರ್ ಅವರೇ ಬಂದು ನೋಡ್ತಾರೆ ದಿನ. ಇಲ್ಲಿ 2 ದಿನ 3 ದಿನ ಬಂದು ಏನು ಹೆಂಗೆ ಮಾಡಿದ್ದಾರೆ ಏನಂದು ಅವ್ರು ನೋಡ್ಕೊಂಡು ನಮ್ಮೂರಲ್ಲಿ ಏನಿದ್ದಿದ್ದಿಲ್ಲ ಸರ್. ಇಲ್ಲಿ ಈಗ 4-5 ಫಾರ್ಮ್ ಆಗಿದೆ ಸರ್ ಸಣ್ಣ. ಈಗ ಮಾಡಿದ ಯಾವ ಇದ್ದಿದ್ದಿಲ್ಲ ಸರ್. ನಾವು ಮಾಡೋಕ್ಕಿಂತ ಮೊದಲು ಯಾವ ಇದ್ದಿದ್ದಿಲ್ಲ ನಮ್ಮೂರಲ್ಲಿ. ಈಗ ನಾವು ಮಾಡ್ಕೊಂಡ ಮೇಲೇ ಒಂದು 3-4 ಫಾರ್ಮ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಂಡು ಫಸ್ಟ್ ಅವರೇ ಹೇಳಿದ್ದು ಏನು ಕೆಲವರು ಅವ್ರಿಗೆ ಯಾಕೆ ಬೇಕು, ಜಾಬ್ ಐತಿ ಈಗ ಅವ್ರ ಕೈಲಿ ಮಾಡೋಕ್ಕಾಗತ್ತನ ಅನ್ನೋ ಮನಸ್ಥಿತಿ ಇತ್ತು ಸರ್. ರೈತರು ಮನಸ್ಸು ಮಾಡಿದ್ರೆ ಸರ್ ಇದೊಂದು ಐತಲ್ಲ ಸರ್, ಇದು 10 ಪಟ್ಟು ಮಾಡ್ಕೊಬೋದು ನೋಡಿ ಸರ್ ಅವರು. ಯಾಕಂದರೆ ಅವ್ರಿಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಾವು ವಿತೌಟ್ ಎಕ್ಸ್ಪೀರಿಯನ್ಸ್. ನನ್ನ ಹುಡ್ತಾ ರೈತ ಅಲ್ಲ, ಬೆಳೀತಾ ರೈತ ಅಂದರೆ ನನಗೆ ಸ್ವಲ್ಪ ಅಂದರೆ ಸರ್ ನಂದು ಜಾಬಿನ ಪ್ರಾಬ್ಲಮ್ ಅದು
ಅದು ಇದ್ರ ನಮ್ಮ ಮನೆಯಲ್ಲಿ ಸ್ವಲ್ಪ ಸಪೋರ್ಟ್ ಕೊಟ್ಟೋದು ಮಾಡ್ಕೊಂಡಂಗೆ ಸರ್ ಇದು ಇಲ್ಲ ಮಾಡೋಕೆ ಹಾಕಿದ್ದಿಲ್ಲ. ಆದರೆ ರೈತರು ಯಾವುದೇ ರೀತಿಯಿಂದ ಅವರು ಟ್ರೈ ಮಾಡಿದ್ರಂದ್ರೆ ಹಾಗೆ ಆಗುತ್ತೆ ಸರ್, ಸಕ್ಸಸ್ ಆಗ್ತಾರೆ. ನಾವು ನನಗೇನು ಗೊತ್ತಿಲ್ಲ ಸರ್, ಈ ಪ್ರೆಸೆಂಟ್ ಎಲ್ಲ ಗೊತ್ತು ಸರ್. ಜಾಬಿನ ಲೈಫು ಮತ್ತು ಈ ಲೈಫ್ ನಿಮ್ಗೆ ಯಾವುದು ಉತ್ತಮ ಸರ್? ಈ ಲೈಫೇ ಉತ್ತಮ ಸರ್. ಜಾಬ್ ಲೈಫು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕಾಗತ್ತೆ ಸರ್. ಇದು ನಾನೇ ಓನರ್ ಸರ್. ಇಲ್ಲಿ ನನ್ನ ಹತ್ರ ನಾನು 4-5 ದಿನ ಕೆಲಸ ಮಾಡೋದು ಖುಷಿಯೇ ಬೇರೆ ಸರ್. ಅದು ಈ ನಾನು ಇನ್ನೊಬ್ರ ಕೈ ಕೆಲಸ ಎಲ್ಲ ಸಲ್ಯೂಟ್ ಹೊಡಿಬೇಕು. ಇಲ್ಲಿ ಯಾರಿಗೂ ಸಲ್ಯೂಟ್ ಹೊಡೆಯೋ ಅವಶ್ಯಕತೆ ಇಲ್ಲ. ಇದು ನಾನೇ ಬಾಸ್. ಇದು ಇಷ್ಟಕ್ಕೆಲ್ಲ ನಾನೇ ಬಾಸ್. ನಾನು ಹೇಳ್ದಂಗೆ ಇಲ್ಲಿ ನಡೀತಿದೆ, ಬೇರೆ ಏನು ನಡೆಯಲ್ಲ. ಬಟ್ ಅಲ್ಲಿ ಅವ್ರು ಹೇಳ್ದಂಗೆ ನಾನು ನಡಿಬೇಕಾಗತ್ತೆ. ಅದಕ್ಕೆ ಅದು ನಾವು ಒಂದು ಗೌರ್ಮೆಂಟ್ ಅಂಡರ್ NGO ಅಲ್ಲ ಸರ್. ಇವತ್ತು ಅದು ಯಾವಾಗ ನೀರಿನ ಮೇಲೆ ಬೀಳಿದ್ದಂಗೆ ನಮ್ಮದೆಲ್ಲ ಜಾಬ್ ಗೌರ್ಮೆಂಟ್ನಲ್ಲಿ ಕರಿತಾ ಇಲ್ಲ ಈಗ ಪ್ರೆಸೆಂಟ್. ಅವೆಲ್ಲ ನೋಡ್ಕೊಂಡು ಮಾಡ್ಕೊಂಡಿದ್ದು. ಹಾಂ, ತೊಂದರೆ ಕೊಡೋಕ್ಕಾಗಲ್ಲ ಸರ್. ಸರ್ಕಾರದ್ದು ತಪ್ಪಿರಲ್ಲ ಒಂದು ವಿಷಯದಲ್ಲಿ. ಇದ್ದಿದ್ದು ಬಜೆಟ್ನಲ್ಲಿ ಎಲ್ಲರೂ ಮೇಂಟೈನ್ ಮಾಡೋಕ್ಕಾಗಿರುತ್ತೆ ಸರ್ ಅವ್ರದ್ದು. ಅದಕ್ಕೆ ಒಬ್ಬನ ತುಳಿಬೇಕು, ಒಬ್ಬರಿಗೆ ಎಬ್ಬಿಸ್ಬೇಕಾಗುತ್ತೆ. ಅವರು ತಮ್ಮ ಹೆಂಗೆ ಅನ್ಕೊಳ್ಳಿ. ಹಾಗಾಗಿ ನಾವು ಕೆಲವ್ರು ತುಳಿದುಕೊಳ್ಳೋದಾದ್ರೆ ಇಂಥವೆಲ್ಲ ಮಾಡ್ಕೊಳಕ್ಕೆ ಪ್ರೇರಣೆ ಆಗುತ್ತೆ ಸರ್. ಅದೇ ಸ್ವಲ್ಪ ಇಂಡೈರೆಕ್ಟಾಗಿ ಪ್ರೇರಣೆ ಇದೆ ಸರ್. ನನಗೆ ಪೇಮೆಂಟಲ್ಲಿ ಸ್ವಲ್ಪ ಇಶ್ಯೂ ಆಯಿತು, ತೊಂದರೆ ಆಯಿತು. ನಾವೇನು ಮಾಡ್ಬೇಕನ್ನೋದು ಈಗ ತಿಂಗಳ 30-40 ಸಾವಿರ ಪೇಮೆಂಟ್ ತೊಗೊಂಡು ಅದಕ್ಕೆ ಕಡಿಮೆ ಅರ್ಧಕ್ಕೆ ಕಡಿಮೆ ಆದರೆ ಎಲ್ಲ ನಂದು ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ ಸರ್. ಎಟೈಮ್ ಆ ಲೈಫ್ ಸ್ಟೈಲ್ ಚೇಂಜ್ ಆದರೆ ಅದರಿಂದ ಕುಂಠಿತ ಹೋಗ್ತೀವಿ. ಯಾರೂ ಕುಂಠಿತ ಹೋಗ್ಲಾರಂಗೆ ಇಂಥವೆಲ್ಲ ಮಾಡಿಕೊಂಡ್ರೆ ನಾಳೆ ಅವರು ಸಕ್ಸಸ್ ಆಗ್ತಾರೆ ಅನ್ನೋದು ಸರ್. ಪ್ರೆಸೆಂಟಾಗಿ ಈಗ ತಿಂಗಳಿಗೆ ಎಷ್ಟು ಉಳಿಸ್ತಾ ಇದ್ದಾರೆ ಮತ್ತು ಬಂದಂಥ ಸರ್? ನಂದು ಇಯರ್ಲಿ ವೈಸ್ ಹೇಳ್ತೀನಿ ಸರ್. ಯಾಕಂದರೆ ಪ್ರೆಸೆಂಟ್ ಅಂತ ಹೆಂಗೆ ಅಂತಂದರೆ ಆಕಳುಗಳು ಈಗೆಲ್ಲ ಕಟ್ಕೊಂಡು ಹೋಗ್ತಾರೆ. ನಾನು ಈಗ ಡ್ರೈ ಪೀರಿಯಡ್ ಈಗ ಕಟ್ಕೊಂಡಿದ್ದಾವೆ. ಇವು ಇಳಿದ್ರೆ ನನಗೆ ಪ್ರಾಫಿಟ್, ಇಳಿಯೋವರೆಗೂ ಸ್ವಲ್ಪ ಡ್ರೈ ಸರ್. ಇವು ಕೆಲವೊಂದು ಎವರೇಜ್ ನಾನು ಇಯರ್ಲಿ ಎವರೇಜ್ ಹೇಳ್ಬೇಕಂದ್ರೆ 1,20,000 1,30,000 ಬರ್ತದೆ ನನಗೆ ಇಯರ್ಲಿ ಎವರೇಜ್. ಅಂದರೆ ಅದರಲ್ಲಿ 80,000 ರೂಪಾಯಿ ಮೇಲೆ ಖರ್ಚಾಗುತ್ತೆ ಸರ್. 80-90 ಸಾವಿರ ಖರ್ಚಾಗುತ್ತೆ ನಂದು. ಫುಡ್ ಆಯಿತು, ಎಲ್ಲ ಫುಡ್ಡಿನ ಪ್ಯಾಕ್ ಎಲ್ಲ ಹಿಡಿದು ಆಳಿಂದ ಎಲ್ಲ ಹಿಡಿದು 80,000-85,000 ಸಾವಿರ ಖರ್ಚಾಗುತ್ತೆ ಸರ್ ಇಯರ್ಲಿ. ಮ್ಯಾಗ್ಲೆಲ್ಲ ಉಳಿತದೆ ಸರ್ ನನಗೆ. ಅಂದರೆ ಒಂದು 30-35 ಸಾವಿರ 40 ಸಾವಿರ ಉಳಿತದೆ ಸರ್ ತಿಂಗಳ ಎವರೇಜ್ ಹೇಳಿದ್ದು ಸರ್. ಅಂದರೆ ಈ ಒಂದು ತಿಂಗಳ ಕಡಿಮೆ ಆಗುತ್ತೆ. ಅಂದರೆ ಅವಾಗ ಟೈಮ್ನಲ್ಲಿ ಡ್ರೈ ಇರ್ತವೆ, ಕಬ್ಬು ಇರ್ತವೆ. ನಾವು ಒಂದು ದಿನಕ್ಕೆ 80 ಲೀಟ್ರ್ 90 ಲೀಟ್ರ್ವರೆಗೆ ಕೊಡ್ತೀನಿ ಸರ್. ನಾನು ಒಂದು ಹೊತ್ತಿಗೆ 90 ಲೀಟ್ರ್ 80 ಲೀಟ್ರ್ವರೆಗೆ ಕೊಡ್ತೀನಿ ಸರ್. ಆ ಎವರೇಜ್ ನೋಡಿದ್ರೆ 1,20,000-30,000 ರೂಪಾಯಿ ಸರ್ ನಂದು ಮಂತ್ಲಿ ಇನ್ಕಮ್. ಅದರ ಇನ್ಕಮ್ ಅಷ್ಟು, ಅದರಲ್ಲಿ ಖರ್ಚಾಗಿದ್ರೆ 30-35 ಸಾವಿರ ಉಳಿತದೆ ಸರ್ ತಿಂಗಳ. ಸರ್ ಯಾವ ಸೀಸನಲ್ಲಿ ಹೆಚ್ಚು ಕೇರ್ ತೊಗೊಂಡು ನೋಡ್ಬೇಕಾಗತ್ತೆ ಸರ್? ಇವಾಗ ಬೇಸಿಗೆಯಲ್ಲೇ ಸರ್. ಚಳಿಗಾಲ ಬೇಸಿಗೆಲ್ಲ ಅಂದರೆ ಫುಲ್ ಹೀಟ್ ಇರುತ್ತೆ. ಅವಾಗ ಉಬ್ಬಸ್ ಬರ್ತವೆ. ಆ ಟೈಮ್ನಾಗೆ ಸ್ವಲ್ಪ ಸ್ನಾನಾಗೆ ಈಗ ನಾವು ಇವು ಜವಾರಿ ಆದರೆ ತೊಂದರೆ ಇಲ್ಲ ಸರ್. ಜವಾರಿ ಎಲ್ಲಿ ಬೇಕಲ್ಲೇ ಹೋಗ್ರಿ, ಏನು ಮಾಡಿರಿ, ಅವಾಗ ತೊಂದರೆ ಇಲ್ಲ. ಇವು ಆದರೆ ಮಸ್ಟ್ ಆ್ಯಂಡ್ ಶುಡ್ ಬೇಸಿಗೆ ಟೈಮಲ್ಲಿ 2-3 ಸಲ ನೀರು ಉಗ್ಬೇಕು. ಒಬ್ಬ ಫಾಗಿಂಗ್ ಹಾಕಿರ್ತಾನೆ, ನಾನು ಹಾಕಿಲ್ಲ ಸರ್, ಹಾಕಬೇಕು. ಸ್ವಲ್ಪ ಅಮೌಂಟ್ ಹಾಕಿಲ್ಲ, ನೆಕ್ಸ್ಟ್ ಇಯರ್ ಹಾಕ್ತೀನಿ. ಫಾಗಿಂಗ್ ಎಲ್ಲ ಹಾಕಬೇಕು. ಒಟ್ಟು ಇವಕ್ಕೆ ನೀರು ಬೀಳ್ತಾ ಇರ್ಬೇಕು ಸರ್. ಕಂಟಿನ್ಯೂ ನೀರು ಬೀಳ್ತಾ ಇರಬೇಕು. ಮತ್ತು ಅವ್ರು ಹಂಗೆ ಮಾಡ್ತಾರೆ ಸರ್. 1.5 hour 2 hour ಬಂದು ಫ್ರೆಶ್ ಪ್ರೆಷರ್ ಕೊಟ್ಟು ಇದು ಮೋಟ್ರ್ ಚಾಲು ಮಾಡಿ ನೀರು ಬಿಡ್ತಾರೆ ಸರ್. ಮೇನ್ ಬೇಸಿಗೆ ಟೈಮ್ ನೋಡಿ ಸ್ವಲ್ಪ ಅವಾಗೇ ಕಡಿಮೆ ಆಗೋದು ಹಾಲು. ಅವಾಗೇ ಸ್ವಲ್ಪ ತೊಂದರೆ. ಮಳೆಗಾಲದಾಗೆ ಸ್ವಲ್ಪ ತೊಂದರೆ ಇರುತ್ತೆ. ಏನಂತಂದ್ರೆ ಆಕಳು ಮೇವು ತರ್ತೀವಿ ಸರ್. ಅದು ಮಳೆ ಬಿದ್ದಿದ್ದು ನೀರು ಅದರೆಲ್ಲ ಸ್ವಲ್ಪ ಫಂಗಸ್ ಥರ ಆಗಿರ್ತವೆ. ಆ ಥರ ಆದಾಗ ಅದನ್ನು ಸ್ವಲ್ಪ ಡ್ರೈ ಮಾಡಿಕೊಡ್ಬೇಕು. ಬೆಳಗ್ಗೆ ಕೊದಿದ್ದು ಸಾಯಂಕಾಲ ಹಾಕ್ಬೇಕು, ಸಾಯಂಕಾಲ ಕೊದಿದ್ದು ಬೆಳಗ್ಗೆ ಹಾಕ್ಬೇಕು. ಅದು ಒಂದು ಮೇನ್ ಮಳೆಗಾಲ ಟೈಮಲ್ಲಿ ಡ್ರೈ ಫುಡ್ ಕೊಡೋಕೆ ಯೋಚನೆ ಮಾಡ್ಬೇಕು ಸರ್. ಬಟ್ ಇದರಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದ ಏನು ತೊಂದರೆ ಇಲ್ಲ ಸರ್. ಯಾವುದು ಅಷ್ಟೇನು ರೋಗ ಬರೋಲ್ಲ. ಏನು ಅವು ಇಮ್ಯುನೈಸೇಷನ್ ಮಾಡ್ಕೊತಿದ್ರೆ ಯಾವ್ದು ತೊಂದರೆ ಇಲ್ಲ ಸರ್ ಇದರಲ್ಲಿ. ಸರ್ ವರ್ಷದಲ್ಲಿ ಎಷ್ಟು ಮರಿ ಕೊಡುತ್ತೆ? ಇದು ಒಂದೇ ಕೊಡುತ್ತೆ ಸರ್. ಅಂದರೆ ಒಂದು ಟೈಮು ಚಲೋ ಆಕಳಿ ಇರ್ತವಲ್ಲ ಸರ್, ಅವ್ನು ನಾವು ಕಟ್ಸೋದಕ್ಕೆ ಲೇಟ್ ಮಾಡ್ತೀವಿ. ಆ್ಯಕ್ಚುಲಿ ಒಂದೇ ಹೀಟಿಗೆ ಕೊಡ್ಸೋದು ನಾವು ಏನು ಮಾಡ್ತೀವಿ, ಒಂದೊಂದು ಸಲ ಬಿಟ್ಬಿಟ್ಟಿರ್ತೀವಿ, ಇಲ್ಲ ಡಾಕ್ಟರ್ ಸಿಗೋಲ್ಲ. ಹಾಗಾಗಿ ನಾವು ನಮ್ಮ 3 ತಿಂಗಳಿಗೆ 4 ತಿಂಗಳು ರಿಟರ್ನ್ ಕಟ್ಸ್ಬಿಡ್ತೀನಿ ಸರ್. ಎಷ್ಟೇ ಇಲ್ಲ ಸರ್, ಅವು 3 ತಿಂಗಳಿಗೆ 4 ತಿಂಗಳು ಕಟ್ಸ್ಬಿಡ್ತೀನಿ ರೀ ಸರ್. ಮತ್ತು ಎಮ್ಮೆನೂ ಸಾಕೊಂಡಿದ್ದಾರಾ? ಇವು ಜವಾರಿ ಸರ್. ಇವು ನಮ್ಮ ಇಲ್ಲೇ ಇದು ಏನು ಇದ್ರದ್ದೇನಿಲ್ಲ, ಮನೆಗೆ ಸಂಬಂಧ ಇಷ್ಟು ಇಟ್ಕೊಂಡಿವಿ ಸರ್. ಇವು ಗಬ್ಬಿ ಸಣ್ಣ ಇದು ಇಟ್ಟಿದ್ದು ಸರ್. ಇವು ತಂದಾಗ ಮನೆ ಹಾಲು ಸಂಬಂಧ ಇವು ಮಾಡಿದ್ವಿ. ಮಾರಕ್ಕೆ ತಗಲ್ಲ ಸರ್. ಇದು ಮನೆಗೆ ತುಪ್ಪ ಗಿಪ್ಪ ಮಾಡಕ್ಕಂದ್ರೆ ಇದು ಫ್ಯಾಟ್ ಎಸೆನ ಭಾಳ ಇರುತ್ತೆ ಸರ್. ಇದು ಹಂಗೆ ನಮ್ದು ಉಳಿದ್ರೆ ಅದು ಹಾಲು ಹಾಕಿಸ್ತೀವಿ ಸರ್. ನಮ್ದೇನು ಎಷ್ಟು ಲೀಟ್ರ್ ಹಾಲು ಹಾಕ್ತೀರಾ ಸರ್? ಪ್ರೆಸೆಂಟ್ ಕಡಿಮೆ ಸರ್, ಡ್ರೈ ಅದಾವೆಲ್ಲ 45-50 ಲೀಟ್ರ್ ಐತೆ ಸರ್ ಪ್ರೆಸೆಂಟ್ ಒಂದು ಹೊತ್ತಿಗೆ. ಅಂದರೆ 90 ಲೀಟ್ರ್ವರೆಗೆ ಹಾಕ್ತೀನಿ ಸರ್. ಈಗ ಇನ್ನೊಂದು 2 ಮಂತ್ ಆದರೆ ಒಂದು ಹೊತ್ತಿಗೆ 80-85-90 ಹಾಕ್ತೀನಿ ಸರ್ ನಾನು.
ಅಂದರೆ 2 ಹೊತ್ತು ತಿಂದಿರ್ತೀರಾ? ಹಾಂ 2 ಹೊತ್ತು ಸರ್, ಬೆಳಗ್ಗೆ 1 ಹೊತ್ತು ಸಾಯಂಕಾಲ 1 ಹೊತ್ತು. ಮುಂದೆ ಒಂದು ದಿನಕ್ಕೆ 150, 160, 170ವರೆಗೆ ಕೊಡ್ತೀನಿ ಸರ್. ಇಷ್ಟ ಆಕಳಿಗೆ ಮತ್ತು ಬೇರೆ ಅಲ್ಲ, ಎಕ್ಸ್ಟ್ರಾ ಥರ ಅಲ್ಲ, ಇಷ್ಟ ಆಕಳಿಗೆ ಅಷ್ಟು ಕೊಡ್ತೀನಿ ಸರ್. ಮುಂದೆ ಏನೋ 2 ಮಂತ್ ಆದಮೇಲೆ ಎಲ್ಲ ಗಬ್ಬದವು ಸರ್ ಇವೆಲ್ಲ. ಸರ್ ಮತ್ತೆ ಟಗರು ಸಾಕೊಂಡಿದ್ರೆ ಕಡೆ? ಇಲ್ಲ ಇದು ಸರ್, ಅದು ಬ್ಯಾಲ್ ಪ್ರೀತಿ ಜಾಸ್ತಿ ಸರ್ ನಮಗೆ ಟಗರು ಅಂದರೆ. ಅದು ಒಂದು ಹಂಗೆ ಸಾಕೊಂಡಿದ್ದು ಸರ್ ಇಲ್ಲಿ. ಭಾಳ ಇದ್ದು ಸರ್, ನನಗೆ ಒಂದು 40-50 ಇದ್ವು. ಎಲ್ಲ ಸ್ವಲ್ಪ ಕೋವಿಡ್ ಲಾಸ್ ಆತಲ್ಲ ಸರ್, ಅವಲಿಂದ ಹಾಕಿಲ್ಲ. ಇನ್ಮೇಲೆ ಹಾಕ್ಬೇಕು ಸರ್, ನೆಕ್ಸ್ಟ್ ಇಯರ್ಲಿಂದ ಹಾಕ್ಬೇಕು ಸರ್. ಶೆಡ್ ಎಲ್ಲ ಕ್ಲೀನ್ ಮಾಡ್ಸ್ಕೊಂತೀನಿ, ನೆಕ್ಸ್ಟ್ ಇಯರ್ಲಿಂದ ಹಾಕ್ತೀನಿ ಸರ್. ಟಗರು ಮತ್ತು ಆಡು ಎಲ್ಲ ತರಬೇಕಂತ ಪ್ಲ್ಯಾನ್ ಐತೆ ಸರ್. ನಾ ಇದು ಮಾಡೋಕ್ಕಿಂತ ಮೊದಲು ಅದೇ ಸರ್ ಪ್ಲ್ಯಾನ್ ಇದ್ದು ನನಗೆ. ಟಗರು ಅಂದರೆ ಅದಕ್ಕೆ ಕೆಲಸಗಾರ ಕಡಿಮೆ ಹೋಗ್ತಾರೆ, ಅಂದರೆ ಕೆಲಸ ಕಡಿಮೆ, ಇದರಷ್ಟು ಇರಲ್ಲ. ಅದು 100 ಇದು ಸಾಕಿದ್ರು ಒಬ್ಬರೇ ಮೇಂಟೈನ್ ಮಾಡ್ಬೋದು. ಇದು ಹಂಗಾಗಲ್ಲ ಸರ್, 100 ಆದ್ರೆ ಒಂದು 10 ಜನ ಇರಬೇಕು. ಈಗ ಇಬ್ಬರೇ ಅದಾರೆ ಅಂದ್ರೆ ಇಬ್ಬರು ಆಕಳು ನೋಡ್ಕೊಂಡ ಸರ್. ಒಬ್ಬರು ಬಂದು ಹೊಲದಾಗ ಮೇವು ಕಟ್ ಮಾಡಿಕೊಟ್ಟೋಕ್ಕಾರೆ, ಅವ್ರು ಎಷ್ಟೇ 3 ಜನ ಲೋಕಲ್. ನಾವು ಇರ್ತೀವಿ, ಒನ್ ಟೈಮ್ ಅವ್ರು ಬರ್ಲಿಂದ ನಾವೇ ಬಂದು ಕಟ್ ಮಾಡಿಕೊಟ್ಟು ಹೋಗ್ತೀವಿ. ಮತ್ತು ನಮ್ಗೆ ಇದು ಹೊಲ ಆದಮೇಲೆ ಎಕ್ಸಸೈಸ್ ಜಾಸ್ತಿ ಆಗ್ಯದ ಸರ್. ಇಲ್ಲಾಂದ್ರೆ ನಾವೆಲ್ಲ ಫುಲ್ ದಪ್ಪ ಆಗಿದ್ವಿ, ಈಗ ಸ್ವಲ್ಪ ಆರಾಮದೀನಿ ರೀ. ಇಲ್ಲಿ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಸರ್ ನಮಗೆ. ಮೊನ್ನೆ ನಾವು ಬೆಂಗಳೂರಲ್ಲೇ ಇದ್ವಿ, ವರ್ಕ್ ಎಲ್ಲ ಮಾಡ್ತೀವಿ. ಅದಾದಮೇಲೆ ಇದು 108 ಹೋಗ್ತೀವಿ, ಅಲ್ಲಿ ಎಕ್ಸಸೈಸ್ ಆಗಲ್ಲ ಸರ್ ನನಗೆ. ಇದು ಬಂದು ಎಕ್ಸಸೈಸ್ ಆಗೋ ಸಂಬಂಧ ಮಾಡಿರೋದು ಸರ್ ನಾವು. ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಅದು ಲಾಭ ಬೇರೆ ಸರ್, ಬಟ್ ನಾವು ಮೆಂಟಲಿ ಸ್ಟ್ರೆಂತ್ನಲ್ಲಿ ಚೆನ್ನಾಗ್ತದೆ ಸರ್ ನಾವು. ಸರ್ ದುಡಿಯೋದೇ ಹೊಟ್ಟೆಗಾಗಿ, ಆರೋಗ್ಯ ಸರಿ ಇಲ್ಲ ಅಂದರೆ ಮತ್ತೆ ಇದ್ದು ಏನು ಪ್ರಯೋಜನ? ಹೌದು ಸರ್, ಎಷ್ಟು ಇದ್ರೂ ಏನು ಪ್ರಯೋಜನ ಸರ್? ಈಗ ಎಲ್ಲ ಮಾಡ್ರನ್ ಆಗಿಬಿಟ್ರೆ ಸರ್ ಜನ. ಬೆಳಗ್ಗೆ ಎದ್ದು ಪಿಜ್ಜಾ ಬರ್ಗರ್ ತಿನ್ನೋ ಏರಿಯಾ ಇದಾಗ್ಬಿಟ್ರೆ ಸರ್. ಇಂಥದ್ದೊಂದು ಮಾಡ್ಕೊಂಡು ಸರ್ ಅಂತಾರೆ ಎಕ್ಸಸೈಸ್ ಆಗುತ್ತೆ ಸರ್. ನಾ ಕೋಟಿ ಅಬ್ಜ ದುಡಿತೀನಿ ಅನ್ನೋದಲ್ಲ ಸರ್. ನಮ್ಮ ಹೆಲ್ತ್ ಚಲೋ ಇದ್ರೇ ಕೋಟಿ ಗಳಿಸ್ದಂಗೆ ಸರ್, ಇಲ್ಲಾಂದ್ರೆ ಇಲ್ಲ ಈಗಿನ ಜಗತ್ತಿನಲ್ಲಿ. ಆ ಉದ್ದೇಶಕ್ಕೆ ಮಾಡಿದ್ದಾರೆ ಸರ್ ಇದೆಲ್ಲ. ಸರ್ ಮತ್ತೆ ಆ ಕಡೆ ಎಲ್ಲ ಖಾಲಿ ಬಿಟ್ಟಿದ್ದೀರಾ? ಇಲ್ಲಿ ಮಾಡ್ಬೇಕು ಸರ್, ಅದು ಇದು ಮಾಡ್ಬೇಕು, ಇನ್ನೂ ಹಾಕ್ಬೇಕು ಸರ್. ಈ ವರ್ಷ ಹಾಕ್ತೀನಿ. ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್.